ತುಮಕೂರಿನಲ್ಲಿ ವರಹ ಚಿಹ್ನೆಯ ಧ್ವಜ ಹಾರಿಸಿದ್ದಕ್ಕೆ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತಿಪಟೂರು ನಗರದ ಇಂದಿರಾನಗರದಲ್ಲಿ ಧ್ವಜ ಹಾರಿಸಿದ್ದ ಹಿಂದೂ ಯುವಕರು ಇನ್ನು ಎಫ್ಐಆರ್ ದಾಖಲಾಗಿಸಿದ್ದಕ್ಕೆ ಬಿಜೆಪಿ ಹಾಗೂ ಹಿಂದೂ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಆಂಜನೇಯ ದೇವಾಲಯ ಸರ್ಕಲ್ ಬಳಿ ಧ್ವಜ ಹಾರಿಸಿದ್ರು. 5 ದಿನಗಳ ಹಿಂದೆ ಧ್ವಜ ಹಾರಿಸಿದ್ದ ಹಿಂದೂ ಯುವಕರು ವರಹ ಧ್ವಜ ಹಾರಿಸಿದ್ದಕ್ಕೆ 5 ವಿರುದ್ಧ ಪ್ರಕರಣ ದಾಖಲಾಗಿದ್ದು, ತಿಪಟೂರು ನಗರಸಭೆ ಆಯುಕ್ತರ ಆದೇಶದ ಮೇರೆಗೆ ಹೆಲ್ತ್ ಇನ್ಸ್ಪೆಕ್ಟರ್ ಕೂಟ ದೂರು ಆಧರಿಸಿ ಎಫ್ಐಆರ್ ದಾಖಲಾಗಿದೆ. ಇಂದಿರಾನಗರ ನಿವಾಸಿಗಳಾದ ವಿಘ್ನೇಶ್, ಪ್ರಜ್ವಲ್, ಸಚಿನ್, ಶ್ರೇಯಸ್, ಅಭಿಷೇಕ್ ಎಂಬುವವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ನು ಎಫ್ಐಆರ್ ದಾಖಲು ಖಂಡಿಸಿ ನಗರಸಭೆ ಆಯುಕ್ತರ ಕಚೇರಿಯ ಬಳಿ ಪ್ರತಿಭಟನೆ. ಕೇಸ್ ವಾಪಸ್ ತೆಗೆದುಕೊಳ್ಳುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಯಿತು. ದೂರು ನೀಡುವಂತೆ ನಗರಸಭೆ ಆಯುಕ್ತರಿಗೆ ಪೊಲೀಸರು ಒತ್ತಡ ಹೇರಿರುವ ಆರೋಪ ಪ್ರತಿಭಟನಾಕಾರರಿಂದ ಆರೋಪ ಮಾಡಿದ್ದಾರೆ. ವರದಿ ದೇವರಾಜ್ KN, ತುಮಕೂರು. ನಾವು ಸ್ಟೇಷನ್ಗೆ ಹೋಗಿ ಕಾರ್ಯಕರ್ತನ ಎನ್ಕ್ವೈರಿಗೆ ಅಂತ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 8:30ವರೆಗೂ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಒಳಗಡೆ ಕೂರಿಸ್ಕೊಂಡಿದ್ರು. ನಾವು ವಿಚಾರ ಮುಗಿಸ್ಬಿಡ್ತೀನಿ ಸರ್, ತಾವು ಹೇಳಿದ್ ಕೇಳ್ತಿದ್ದೀವಿ. ನಾವು 9 ಗಂಟೆ ಸ್ಟೇಷನ್ಗೆ ಹೋಗಿದ ತಕ್ಷಣ ಸರ್ ಇದನ್ನು ಯಾಕೆ ಮಾಡಿದ್ದೀರಾ, ಯಾರು ಅದಕ್ಕೆ ಸರ್ ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನಗರಸಭೆಯಿಂದ ಹೆಲ್ತ್ ಇನ್ಸ್ಪೆಕ್ಟರ್ ಕಮಿಷನರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದ್ರ ಬೇಸಿಸ್ ಮೇಲೆ ನಾವು ಅವ್ರನ್ನ ಕರೆದು ಎನ್ಕ್ವೈರಿ ಮಾಡಿ ನಾವು ಅವ್ರಿಗೆ ಕೇಸ್ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ನೀವ್ ಹೇಳ್ತಿದ್ದೀರಾ ಈಗ ನಮಗೇನೋ ಗೊತ್ತಿಲ್ಲ, ಪೊಲೀಸ್ ಸರ್ ನಾನು ಹೇಳ್ತಿದ್ದೀನಿ, ನೀವ್ ಹೇಳ್ತಿದ್ದೀನಿ ಪೊಲೀಸ್ನವರು ನಮ್ಗೆ ಇನ್ಫಾರ್ಮೇಶನ್ ಕೊಡಿ ಈ ತರ ಅಂತ ಅವರೇ ಹೇಳಿದ್ರು, ನಾವಿದನ್ನ ಮಾಡಿದೀವಿ ಅಂತ ಹೇಳ್ತಾರೆ. ಇದರಲ್ಲಿ ನೀವು ನಾಟಕ ಆಡ್ತಾ ಇದ್ದೀರೋ, ಪೊಲೀಸ್ನವ್ರು ನಾಟಕ ಆಡ್ತಾವ್ರೋ, ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸಿಂದ ಇದು ಒಂದು ಸೆನ್ಸಿಟಿವ್ ವಿಷಯ ಆಗಿದೆ. ನಮಗೆ ಸಪೋರ್ಟ್ ಬೇಕಾದ್ರಿಂದ ನಗರಸಭೆಯಿಂದ ಸಪೋರ್ಟ್ ಕೊಟ್ಟಿರೋ ವಿಚಾರ ನಾವ್ಯಾವ ಪರ್ಟಿಕ್ಯುಲರ್ ಅದಕ್ಕೆ ಯಾವ್ದು ಅರ್ಜಿ ಕೊಟ್ಟಿಲ್ಲ, ಇದು ತಗಿಸ್ಬೇಕಂತ ತಗಿಸ್ಬೇಕು, ನಮ್ಗೆ ಸಪೋರ್ಟ್ ಕೊಡಿ ಅಂತ ಅಲ್ಲಿಂದ ಬಂದ ನಂತರ ನಾವು ಸ್ಟಾಪ್ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಹೋಗಿದ್ರಿಂದ ಸೊ ನಾವು ಯಾವುದೇ ಅದನ್ನು ಪರ್ಟಿಕ್ಯುಲರ್ ಆಗಿ ತರಿಸುವಂಥ ಯಾವುದೂ ಇದು ವಿಚಾರ ಮಾಡಿದ್ವಿ. ಅಲ್ಲಿ FIR ಕಾಪಿ ಇದೆ, ಕೊಡ್ತೀವಿ. FIR ಕಾಪಿಲಿ ಏನಿದೆ, ಶ್ರೀನಿವಾಸ್ ಅವರು ರಾತ್ರಿ 9:30 ರೌಂಡ್ಸ್ಗೆ ಹೋಗಿದ್ರು. ರೌಂಡ್ಸ್ಗೆ ಹೋದಾಗ ನಗರಸಭೆಯಿಂದ ಯಾವುದೇ ಪರವಾನಗಿ ಪಡೆದಲ್ಲೇ ಇಲ್ಲಿ ಧ್ವಜಾರೋಹಣ ಆಗಿದೆ, ಇದನ್ನು ತೆರವುಗೊಳಿಸಿ ಅಂತೇಳಿ ಕಮಿಷನರ್ ಮೌಖಿಕ ಆದೇಶದ ಮೇರೆಗೆ ನಾನು ಲಿಖಿತವಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅಂತೇಳಿ ಲೆಟರ್ ಕೊಟ್ಟಿದ್ದಾರೆ. ಅಲ್ಲ ಅಲ್ಲಿ ಕೊಟ್ಟಿರೋದು ಸರ್, ನಾವು ಸರ್ ಈಗ ಇದು ಯಾವ್ದು ಕ್ರಿಯೇಟ್ ಮಾಡಿ ಹೇಳ್ತಾ ಇರೋದಲ್ಲ, FIR ಆಗಿದೆ, FIR ಕೊಡ್ತೀವಿ. ಈಗ ಕಂಪ್ಲೇಂಟ್ ಕಾಪಿನ ಇಲ್ಲೇ ಕೊಡ್ತೀವಿ, ಕಂಪ್ಲೇಂಟ್ ಕಾಪಿನ ಓದ್ತೀವಿ. ಈಗ ನೋಡಿ ನೀವು ಅದ್ರ ಮೇಲೆ ನನಗೂ ಅದು ವಿಚಾರ ಗೊತ್ತಿಲ್ಲ. ಸಂಘಟನೆ ಕಾರ್ಯಕರ್ತರಿಗೆ ಪರವಾನಗಿ ಇಲ್ಲದೆ ಕಟ್ಟಿದ್ದೀರಾ, ನೀವು ಅದನ್ನ ತಿಕ್ಕಳಿ ವಾಪಸ್ ನೋಟಿಸ್ ಆಗಿದೆ, ವಿತೌಟ್ ನೋಟಿಸ್ ಕೊಡದಲ್ಲೇ ಕೋಮುಗಲಭೆ ಆಗುತ್ತೆ ಅಂತ ಪೊಲೀಸ್ ಅಧಿಕಾರಿಗಳು ಹೇಳು ಅಂತೇಳಿ ನಗರಸಭೆ ಅಧಿಕಾರಿಗಳಿಗೆ ಬಲಿಪಶುಗಳು ನಾವು ಹಾಕ್ತಿದ್ದೀವಿ. ನೀವಲ್ಲ ಸರ್ ಮಾಡಿ, ನಮ್ದು ನಾವು ಸೇರ್ಸ್ ಆಗ್ತಾ ಇದ್ದೀವಿ, ನಿಮ್ಗೆ ಅವಮಾನ ನಮ್ಗೆ ಅವಮಾನ ಆದಂಗೆ. ಅದಕ್ಕೋಸ್ಕರ ನೀವು ಅದನ್ನ ಒಳ್ಳೆಯವರ ವಿಚಾರದಲ್ಲಿ ನೀವು ವಿಡ್ರಾ ಮಾಡ್ಕೊಳ್ಳಿ, ಮಿಕ್ಕಿದ ಹೋರಾಟದಿಂದ ಅವ್ರು ಮಾಡ್ಕೊಳ್ಳಿ. ಪೊಲೀಸ್ ನಾವು ವಿರುದ್ಧ ಏನು ಹೋರಾಟ ನಾವು ಮಾಡ್ತೀವಿ, ನೀವು ವಿಡ್ರಾ ಮಾಡ್ಕೊಳ್ಳಿ ಸರ್. ಮಾಡಿ ಸರ್, ನೀವು ಡಿಸ್ಕಷನ್ ಏನಾರ ಮಾಡಿ. ನೀವು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೀರಾ, ನಗರಸಭೆ ಕಳಂಕನ ತೆಗೆದಾಕಿ. ನೀವು ನಾಳೆ ಬೆಳಗ್ಗೆ ನಮ್ಮನ್ನು ಕರೀರಿ, ನಾವು ಬರ್ತೀವಿ, ಪ್ರೆಸ್ ಮೀಟ್ ಮಾಡೋಣ. ಎಲ್ಲೆಲ್ಲಿ ಅನಧಿಕೃತವಾಗಿ ಕಟ್ಟಿದ್ದಾರೆ ಎಲ್ಲವೂ ತೆಗೆದು ನಾವು ನಗರಸಭೆಯಿಂದ ನಮ್ಗೆ ನೋಟಿಸ್ ಜಾರಿ ಮಾಡಕ್ಕೆ ಅವಕಾಶ ಇದೆ. ನೋಟಿಸ್ ಜಾರಿ ಅವ್ರು ಏನ್ ಬೇಕಾದ್ರೆ ಸರ್ಕಾರದಿಂದ ಅಪ್ರೂವ್ ಮಾತ್ರ ಅದಕ್ಕೆ ಇಲ್ಲೆಲ್ಲೂ ಪರವಾಗಿ ಪಡೆದು ಮಾಡಿ
ಫ್ಲಾಗ್ ಹಾಕಿದ್ರೆ ನೀವು ಹೇಳುವಂಥದ್ದಕ್ಕೆ ನಾವೆಲ್ಲರೂ ಬದಲಾಗಿದ್ದೀವಿ. 7 ವರ್ಷಗಳ ಹಿಂದೆ ಫ್ಲಾಗ್ನ ಪೋಸ್ಟ್ನ ಸ್ಥಾಪನೆ ಮಾಡಿ 7 ವರ್ಷದ ಹಿಂದೆ ಕೇಸರಿ ಧ್ವಜವನ್ನು ಅಲ್ಲಿ ನಾವು ಹಾಕಿರೋದು. ಇವತ್ತಿನ ಹೊಸದಾಗಿ ಹಾಕಿರುವಂಥದ್ದಲ್ಲ. ಇಷ್ಟು ದಿನ ಇಲ್ಲಿದ್ದು ನಿನ್ನೆ ಹೋಗಿ ತೆಗೆಯುವಂಥದ್ದು ಏನಾಗಿತ್ತು, ನಿಮ್ಗೆ ಯಾರು ಪ್ರೇರೇಪಣೆ ಕೊಟ್ಟು ಯಾರು ಒತ್ತಡಕ್ಕೆ ಮಾಡೋದು, ನೀವು FIR ಮಾಡಿಸಿ ನಮ್ಮ ಹುಡುಗರನ್ನ ಅರೆಸ್ಟ್ ಮಾಡಿದ್ರಿ, ಅದನ್ನ ನಮ್ಗೆ ಉತ್ತರ ಕೊಡಿ. ನಮಗೆ ಸರ್ ಕಾನೂನನ್ನ ಪಾಲನೆ ಮಾಡಿಕೊಡುವಂಥದ್ದು ನಮಗೆ. ನಾನು ಪೊಲೀಸ್ ಸ್ಟೇಷನ್ ಕೂತ್ಕೊಂಡ್ಬಿಟ್ಟು ಏನು ಡ್ರಾಫ್ಟ್ ಮಾಡಬೇಕು ಸಾಯಂಕಾಲ ನಮಗೆ ಏನೂ ಕೆಲಸ ಇಲ್ಲ ಸರ್. ನಮಗೆ ನೀವು ಲೆಟರ್ ಕೊಟ್ಟ ಮೇಲೆ ನಮ್ಗೆ ತೋರಿಸಿ ನಮ್ಗೆ ಸಮಾಧಾನ ಆಯಿತು ಅಂದ್ರೆ ನಾವು ಮುಂದುವರಿತೀವಿ. ನಾವು ನಿಮ್ಮ ಮಾತು ಗೌರವ ಕೊಟ್ಕೊಂಡು ಅವಾಗಿಂದ ತಾಳ್ಮೆಯಿಂದ ನಾವು ನಿನ್ನೆ ರಾತ್ರಿಯಿಂದ ಯಾರಿಗೂ ನಿದ್ದೆ ಬಂದಿಲ್ಲ. ತಾಳ್ಮೆಯಿಂದ ಇಲ್ಲಿವರೆಗೂ ಕಾದಿದ್ದೀವಿ. ನಮ್ಮ ತಾಳ್ಮೆ ಚೆಕ್ ಮಾಡಕ್ ಹೋಗ್ಬೇಡಿ. ಕೊಡೋ ಲೆಟರ್ನ ಇಮಿಡಿಯೇಟ್ ರೆಡಿ ಮಾಡಿ ಕೊಡಿ. ಇನ್ನು ಅರ್ಧ ಗಂಟೆಗೆ ನಾವು ಕಾಯ್ತೀವಿ. ನಮಗೆ ಯಾವುದೇ ತರದ ವಿಶ್ವಾಸ ಇಲ್ಲ. ನಮಗೆ ಸರ್ ನಮಗೆ ಯಾವುದೇ ತರದ್ದು ಅಧಿಕಾರಿ ನಮಗೆ ಯಾವುದೇ ತರದ್ದ ಸರ್ಕಾರಿ ನೌಕರರ ಅಧಿಕಾರಿಗಳ ಮೇಲೆ ವಿಶ್ವಾಸ ಇಲ್ಲ. ಯಾಕೆ ಅಂದರೆ ತಾವು ನಿನ್ನೆ ನಾವು ಹೋಗಿ ಸ್ಟೇಷನ್ನಲ್ಲಿ ಸಾಹೇಬ್ರು ಕೇಳಿದಾಗ ಅವ್ರು ಹೇಳಿರುವಂಥದ್ದು ಮುನ್ಸಿಪಲ್ ಕಮಿಷನರ್ ನಮಗೆ ಕೊಟ್ಟರು ಕಂಪ್ಲೇಂಟ್ನ. ಆ ಆಧಾರದ ಮೇಲೆ ನಾವು ಫ್ಲ್ಯಾಗ್ನ ರಾತ್ರಿ 1 ಗಂಟೆ ಕಂಪ್ಲೇಂಟ್ ಏನೋ ಚರ್ಚೆ ಕಂಪ್ಲೇಂಟ್ ಅಲ್ಲ ಇದು ಸಾಹೇಬ್ರು ಇರ್ಲಿಲ್ಲ ಸರ್. ಹೀಗಾಗಿ ನಾನು ಪರವಾಗಿ ನೀವು ಅಲ್ಲಿ ಹೋಗಿರಿ ಅಂತಂದ್ರು. ಆಯ್ತು ಅಂತ ಹೇಳ್ಬಿಟ್ಟು ನಾನು ಮಧ್ಯಾಹ್ನ ಹೋದೆ ಸರ್. ಮಧ್ಯಾಹ್ನ ಪೊಲೀಸ್ನವ್ರು ಇದ್ರು. ನಾವು ಇಲ್ಲಿ ತೆರವುಗೊಳಿಸಕ್ ನೋಡಿದಾಗ ಇನ್ನೂ ಏನೇನೋ ಡಿಸಿಷನ್ ಏನಾಯ್ತು ಗೊತ್ತಿಲ್ಲ. ಹಂಗಾಗಿ ಈಗ ಸದ್ಯಕ್ಕೆ ಬೇಡ ಅಂತ ಬಂದ್ವಿ ಸರ್. ಅದಾದ್ಮೇಲೆ ಮಧ್ಯಾಹ್ನ ರಾತ್ರಿ 7:00ವರೆಗೆ ಮತ್ತೆ ಏನೋ ನನಗೂ ಗೊತ್ತಿಲ್ಲ ಸರ್. ಈ ಬಗ್ಗೆ ಸಾಹೇಬ್ರು ಸರ್ ಈಗ ಒಂದು ನಿಮಿಷ ತೆರವುಗೊಳಿಸಕ್ಕೆ ನಾವು ಸ್ಪಾಟ್ಗೆ ಹೋಗಿದ್ವಿ. ತೆರವುಗೊಳಿಸೋದು ಬೇಡ ಅಂತ ವಾಪಸ್ ಬಂದು ಅಂತ ಹೇಳಿದ್ರಿ. ಹಿಂಗೆ ತೆರವುಗೊಳಿಸೋಂಥದಕ್ಕೆ ಯಾಕೆ ಹೋಯ್ತು? ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟವ್ರು ಯಾರು? ಪೊಲೀಸ್ ಅವಾಗ ಈ ತರ ಹಾರಾಡ್ತಾ ಇದೆ, ನೀವು ಬನ್ನಿ ಅಂತ ನಾವು ನೋಡಿದಾಗ ಅಲ್ಲಿ ಒಂದು ಬಾವುಟ ಹಾರಾಡ್ತಾ ಇತ್ತು. ಅದು ಸೆನ್ಸಿಟಿವ್ ಇಶ್ಯೂಸ್ ಕೊಡಿ ಅಂತ ಹೇಳ್ತಾರೆ. ಕಂಪ್ಲೇಂಟ್ ಕೊಡ್ಬೇಕು ಅಂತ ಸರ್. ಹಂಗಾಗಿ ಸಾಹೇಬ್ರು ಎಲ್ಲ ಹೊರಗಡೆ ಇರೋದ್ರಿಂದ ನೀನೇ ಹೋಗಪ್ಪ ಅಂತ. ಸರ್ ಇಲ್ಲ ಸರ್ ನಾನು ಅದಕ್ಕೆ ಕೊಡಕ್ ಬರಲ್ಲ ಅಂತಿದ್ದೆ. ಇಲ್ಲ ನನ್ನ ಪರವಾಗಿ ನಾನು ಹೇಳ್ತೀನಿ, ಸೂಚನೆ ಕೊಡ್ತಿದ್ದೀನಿ, ನೀವೇ ಕೊಡಿ ಅಂತ. ಅಲ್ಲಿ ಕಂಪ್ಲೇಂಟ್ ರೆಡಿ ಮಾಡಿ ಕೊಟ್ಟರು ನಾನು ಅದನ್ನ ಸೈನ್ ಹಾಕಿ ಕೊಟ್ಟೆ ಸರ್.